ಫ್ರಂಟ್ ಇಲ್ಲೊಂದು ದೊಡ್ಡದ ಕಲ್ಲು ಐತೆ. ಅದು ಯಾವ ಥರ ನಿಂತಿದೆ ನಿಮಗೆ ಪೂರ ಫಸ್ಟಾಗಿ ತೋರಿಸ್ತಾ ಇದ್ದೀರಿ. ಯಾಕಂದರೆ ಇದು ನೋಡೋಕೆ ಭಾಳ ದೊಡ್ಡದ ಕಲ್ಲಿದೆ. ಆದರೆ ಇದು ಸುಮ್ಮನೆ ಸ್ವಲ್ಪ ಒಂದು ತುದಿ ಮಾತ್ರ ನಿಂತಿದೆ. ಇದು ಪೂರ ಫಸ್ಟಾಗಿ ನಿಮ್ಗೆ ಪೂರ ಕಲ್ಲು ಯಾವ ಥರ ನಿಂತಿದೆ ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿರಿ ಇವಾಗ ಈ ಥರನೇ ಬರ್ರಿ. ವಿಡಿಯೋ ಪೂರ ಫುಲ್ ನೋಡ್ಬೇಕು ನೀವು. ಅದು ಹಾಗೆ ನಿಮಗೆ ನಾಲೆಜ್ ಆಗ್ತದೆ. ಇಲ್ಲಿ ನೋಡಿ ಇದೇ ಕಲ್ಲು ನೋಡಿರಿ. ಕಲ್ಲಿದೆ ಫುಲ್ ಕಲ್ಲು ಕಾಣ್ತಾ ಇದೆಯಲ್ಲ. ನೋಡಿ ಪೂರ ಫುಲ್ ದೊಡ್ಡದಾಗಿದೆ. ಈ ಕಲ್ಲು ಎಲ್ಲಿದೆಯಾ ಬುಡ ನೋಡಿದ್ರೆ ಈ ಥರ ಈ ಕಡೆ ನಿಮಗೆ ಫುಲ್ ನಿಂತಿ ಕೆಳಗಡೆ ಇದೆ ಅಂತ ಕಾಣಿಸ್ತಾ ಇದೆ. ಆದರೆ ಆ ಕಡೆ ತಿರುಗಿದಾಗ ನಿಮಗೆ ಅದರ ಆಶ್ಚರ್ಯವಾಗುತ್ತದೆ. ಇದರ ಸೃಷ್ಟಿಯ ದೇವರು ಎಷ್ಟು ಚೆನ್ನಾಗಿ ಮಾಡಿದಾನಂತ ನಿಮಗೆ ಇವಾಗ ನೋಡಿರಿ. ಈ ಕಡೆ ಬರ್ತಾಯಿದ್ದೀವಿ ನೋಡಿ ಲೆಫ್ಟಿಗೆ. ರೈಟಿಗೆ ಬರ್ತಾಯಿದ್ದೇವೆ. ಇಲ್ಲಿ ನೋಡಿರಿ ಇವಾಗ ನಾನು ಪೂರ ಫುಲ್ಲು ತೋರಿಸ್ತಾ ಇದ್ದೀನಿ ನಿಮಗೆ. ಈ ಕಲ್ಲು ಇಲ್ಲಿ ಕೆಳಗಡೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ಈ ಕಲ್ಲನ್ನು ನೋಡ್ರಿ. ಇವಾಗ ಕೆಳಗಡೆ ನೋಡ್ರಿ ಫುಲ್ಲು ಓಪನ್ ಆಗಿರ್ತದೆ. ಸರಿ ನೋಡಿದಿರಲ್ಲ. ಈ ಕಲ್ಲು ನೋಡ್ರಿ ಎಷ್ಟರ ಮಟ್ಟಿಗೆ ಸ್ವಲ್ಪ ತುದಿಯಲ್ಲಿ ಅಷ್ಟೇ ನಿಂತಿದೆ. ಇದರ ಭಾರವಾಗಿದೆ. ಇದು ಮಿನಿಮಮ್ ಇಲ್ಲಂದರೂ 10,000 ಟನ್ ಮೇಲೆ ಇದೆ. ಇಂಥ ತೂಕವನ್ನು ಸ್ವಲ್ಪ ಒಂದು 3 ಫೀಟ್ ಜಾಗದಲ್ಲಿ ನಿಂತಿದೆ. ಇದು ದೇವರ ಸೃಷ್ಟಿ ಭಾಳ ಚೆನ್ನಾಗಿದೆ. ಇದರ ಎತ್ತರವನ್ನು ಈ ಕಲ್ಲಿನ ಅಗಲವನ್ನು ಮಿನಿಮಮ್ 12 ಫೀಟ್ವರೆಗೆ ಇರ್ತದೆ. ಎತ್ತರವನ್ನು ಇದರ 25ರಿಂದ 30ರವರೆಗೆ ಎತ್ತರ ಇರ್ತದೆ. ಈ ಕಲ್ಲನ್ನು ನೀವು ಮತ್ತೆ ನೋಡಬೇಕಾದ್ರೆ ಮೆದಕನ್ನು ಬರುವಾಗ ಈ ಮೆದಕಿನ ಹಿಂದೆ ಹೋಗುವ ದಾರಿಯಲ್ಲಿ 16ರಿಂದ 17 ಕಿಲೋಮೀಟರ್ ದೂರದಲ್ಲಿ ಇರ್ತದೆ. ಮೇನ್ ರೋಡಿಗೆ ಪಕ್ಕಗೆ ಬೀದಿಯಲ್ಲಿ ಇರ್ತದೆ. ತಾವು ದಯವಿಟ್ಟು ಯಾವಾಗ ಮೆದಕ್ ಬರಬೇಕಂದ್ರೆ ಈ ಕಲ್ಲನ್ನು ನೋಡಬೇಕು. ಯಾಕಂದ್ರೆ ಆ ಥರ ಒಂದು ಭಯಂಕರವಾಗಿ ನಿಂತಿದೆ ಕಲ್ಲನ್ನು. ನೀವು ದಯಮಾಡಿ ಯಾವಾಗಲೂ ಬರಬೇಕಾದ್ರೆ ಪೈಲೆ ಎಂಬುದು ಈ ಕಲ್ಲನ್ನು ನೋಡಿ ಮೆದಕ್ ಹೋಗಬೇಕು. ಆ ಥರ ಆಶ್ಚರ್ಯವಾದಂಥ ಕಲ್ಲು ಇದು. ಧನ್ಯವಾದ.